ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಸುಪುತ್ರ ಚಿದಾನಂದ ಸವದಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಏನು DCC ಬ್ಯಾಂಕ್ನ ಯೂನಿಯನ್ ಲೀಡರ್ ಆದಂತಹ ನಿಂಗಣ್ಣ ಕರೆನ್ ಅವರೊಂದು ಆರೋಪವನ್ನು ಸಹ ಮಾಡಿದ್ದರು. ಆ ಆರೋಪದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಆತನ ಪುತ್ರನ ವಿರುದ್ಧ ಸಹ FIR ಸಹ ದಾಖಲಾಗಿರುವಂಥದ್ದು ಅಥಣಿ ಪೊಲೀಸ್ ಠಾಣೆಯಲ್ಲಿ. ಇದು ನಮ್ಮ ರಾಜಕೀಯ ಷಡ್ಯಂತರ ಆಗಿದೆ. ನಮ್ಮ ರಾಜಕೀಯ ಜೀವನವನ್ನು ಮುಗಿಸ್ಬೇಕಂತೇಳಿ ವಿರೋಧಿಗಳು ಷಡ್ಯಂತರ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಲಕ್ಷ್ಮಣ್ ಸವದಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂತಂದರೆ ವಿರೋಧಿಗಳಿಗೆ ಎಚ್ಚರಿಕೆ ನೀಡೋದಕ್ಕೆ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಅಥಣಿ ಪಟ್ಟಣದಿಂದ ಶುರುವಾದಂತಹ ಈ ಪ್ರತಿಭಟನಾ ರ್ಯಾಲಿಯು ಅಥಣಿ ಪಟ್ಟಣದಾದ್ಯಂತ ಒಂದು ಸುತ್ತು ತಿರುಗಿ ಅದಾದ ಬಳಿಕ ಅಂಬೇಡ್ಕರ್ ವೃತ್ತದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಿ ಮಾಹಿತಿಯನ್ನು ಸಹ ನೀಡಿರುವಂಥದ್ದು. ಇನ್ನೇನು ಒಂದರಿಂದ ಅರ್ಧ ತಾಸು ಒಳಗಡೆ ಈ ಒಂದು ಪ್ರತಿಭಟನೆಯು ಸಹ ಶುರುವಾಗಲಿದೆ. ಅಥಣಿ ಏನು ತಾಲೂಕಿದೆ ಆ ತಾಲೂಕಿನ ಎಲ್ಲ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, DCC ಬ್ಯಾಂಕ್ನ ಅಭಿಮಾನಿಗಳು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 4ರಿಂದ 8,000 ಜನ ಸೇರುವ ನಿರೀಕ್ಷೆಯನ್ನು ಸಹ ಇದೆ. ಅಂತಂದ್ರೇನು ಈಗಾಗಲೇ ನಿಂಗಣ್ಣ ಕರೆನ್ ಅವರೇನೋ ಒಂದು ಆರೋಪ ಮಾಡಿದ್ದರು. ಸವದಿ ಹಾಗೂ ಆತನ ಪುತ್ರ ಅವರನ್ನು ಮನೆಗೆ ಕರೆಯಿಸಿ ನನಗೆ ಹಲ್ಲೆ ಮಾಡಿದ್ದಾರೆ, ಅದು ತಲೆ ಒಡೆಯುವ ಹಾಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಸಹ ಮಾಡಿದ್ದರು. ಅದಾದ ಬಳಿಕ ಅಥಣಿ ಪೊಲೀಸ್ ಠಾಣೆಯಲ್ಲಿ ಅಥಣಿ ಪೊಲೀಸರಿಗೆ ದೂರನ್ನು ಸಹ ನೀಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಂತರ ಲಕ್ಷ್ಮಣ್ ಸವದಿ ಹಾಗೂ ಅವರ ಕುಟುಂಬಸ್ಥರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಇದು ಲಕ್ಷ್ಮಣ್ ಸವದಿ ಅವರ ವಿರುದ್ಧ ನಡೆಸಿರ್ತಕ್ಕಂತಹ ಷಡ್ಯಂತರ. ಹೀಗಾಗಿ ಈ ಷಡ್ಯಂತರವನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಹೀಗಾಗಿ ಇವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂತೇಳಿ ಇವತ್ತು ಅಥಣಿಯಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಸುಪುತ್ರ ಚಿದಾನಂದ ಸವದಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ DCC ಬ್ಯಾಂಕ್ನ ಯೂನಿಯನ್ ಲೀಡರ್ ಆದಂತಹ ನಿಂಗಣ್ಣ ಕರೆನ್ ಅವರೊಂದು ಆರೋಪವನ್ನು ಸಹ ಮಾಡಿದ್ದರು. ಆ ಆರೋಪದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಆತನ ಪುತ್ರನ ವಿರುದ್ಧ ಸಹ FIR ಸಹ ದಾಖಲಾಗಿರುವಂಥದ್ದು ಅಥಣಿ ಪೊಲೀಸ್ ಠಾಣೆಯಲ್ಲಿ. ಇದು ನಮ್ಮ ರಾಜಕೀಯ ಷಡ್ಯಂತರ ಆಗಿದೆ. ನಮ್ಮ ರಾಜಕೀಯ ಜೀವನವನ್ನು ಮುಗಿಸ್ಬೇಕಂತೇಳಿ ವಿರೋಧಿಗಳು ಷಡ್ಯಂತರ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಲಕ್ಷ್ಮಣ್ ಸವದಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂತಂದರೆ ವಿರೋಧಿಗಳಿಗೆ ಎಚ್ಚರಿಕೆ ನೀಡೋದಕ್ಕೆ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಅಥಣಿ ಪಟ್ಟಣದಿಂದ ಶುರುವಾದಂತಹ ಈ ಪ್ರತಿಭಟನಾ ರ್ಯಾಲಿಯು ಅಥಣಿ ಪಟ್ಟಣದಾದ್ಯಂತ ಒಂದು ಸುತ್ತು ತಿರುಗಿ ಅದಾದ ಬಳಿಕ ಅಂಬೇಡ್ಕರ್ ವೃತ್ತದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಿ ಮಾಹಿತಿಯನ್ನು ಸಹ ನೀಡಿರುವಂಥದ್ದು. ಇನ್ನೇನು ಒಂದರಿಂದ ಅರ್ಧ ತಾಸು ಒಳಗಡೆ ಈ ಒಂದು ಪ್ರತಿಭಟನೆಯು ಸಹ ಶುರುವಾಗಲಿದೆ. ಅಥಣಿ ಏನು ತಾಲೂಕಿದೆ ಆ ತಾಲೂಕಿನ ಎಲ್ಲ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, DCC ಬ್ಯಾಂಕ್ನ ಅಭಿಮಾನಿಗಳು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 4ರಿಂದ 8,000 ಜನ ಸೇರುವ ನಿರೀಕ್ಷೆಯನ್ನು ಸಹ ಇದೆ. ಅಂತಂದ್ರೇನು ಈಗಾಗಲೇ ನಿಂಗಣ್ಣ ಕರೆನ್ ಅವರೇನೋ ಒಂದು ಆರೋಪ ಮಾಡಿದ್ದರು. ಸವದಿ ಹಾಗೂ ಆತನ ಪುತ್ರ ಅವರನ್ನು ಮನೆಗೆ ಕರೆಯಿಸಿ ನನಗೆ ಹಲ್ಲೆ ಮಾಡಿದ್ದಾರೆ, ಅದು ತಲೆ ಒಡೆಯುವ ಹಾಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಸಹ ಮಾಡಿದ್ದರು. ಅದಾದ ಬಳಿಕ ಅಥಣಿ ಪೊಲೀಸ್ ಠಾಣೆಯಲ್ಲಿ ಅಥಣಿ ಪೊಲೀಸರಿಗೆ ದೂರನ್ನು ಸಹ ನೀಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಂತರ ಲಕ್ಷ್ಮಣ್ ಸವದಿ ಹಾಗೂ ಅವರ ಕುಟುಂಬಸ್ಥರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಇದು ಲಕ್ಷ್ಮಣ್ ಸವದಿ ಅವರ ವಿರುದ್ಧ ನಡೆಸಿರ್ತಕ್ಕಂತಹ ಷಡ್ಯಂತರ. ಹೀಗಾಗಿ ಈ ಷಡ್ಯಂತರವನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಹೀಗಾಗಿ ಇವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂತೇಳಿ ಇವತ್ತು ಅಥಣಿಯಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಸುಪುತ್ರ ಚಿದಾನಂದ ಸವದಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ DCC ಬ್ಯಾಂಕ್ನ ಯೂನಿಯನ್ ಲೀಡರ್ ಆದಂತಹ ನಿಂಗಣ್ಣ ಕರೆನ್ ಅವರೊಂದು ಆರೋಪವನ್ನು ಸಹ ಮಾಡಿದ್ದರು. ಆ ಆರೋಪದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಆತನ ಪುತ್ರನ ವಿರುದ್ಧ ಸಹ FIR ಸಹ ದಾಖಲಾಗಿರುವಂಥದ್ದು ಅಥಣಿ ಪೊಲೀಸ್ ಠಾಣೆಯಲ್ಲಿ. ಇದು ನಮ್ಮ ರಾಜಕೀಯ ಷಡ್ಯಂತರ ಆಗಿದೆ. ನಮ್ಮ ರಾಜಕೀಯ ಜೀವನವನ್ನು ಮುಗಿಸ್ಬೇಕಂತೇಳಿ ವಿರೋಧಿಗಳು ಷಡ್ಯಂತರ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಲಕ್ಷ್ಮಣ್ ಸವದಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂತಂದರೆ ವಿರೋಧಿಗಳಿಗೆ ಎಚ್ಚರಿಕೆ ನೀಡೋದಕ್ಕೆ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಅಥಣಿ ಪಟ್ಟಣದಿಂದ ಶುರುವಾದಂತಹ ಈ ಪ್ರತಿಭಟನಾ ರ್ಯಾಲಿಯು ಅಥಣಿ ಪಟ್ಟಣದಾದ್ಯಂತ ಒಂದು ಸುತ್ತು ತಿರುಗಿ ಅದಾದ ಬಳಿಕ ಅಂಬೇಡ್ಕರ್ ವೃತ್ತದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಿ ಮಾಹಿತಿಯನ್ನು ಸಹ ನೀಡಿರುವಂಥದ್ದು. ಇನ್ನೇನು ಒಂದರಿಂದ ಅರ್ಧ ತಾಸು ಒಳಗಡೆ ಈ ಒಂದು ಪ್ರತಿಭಟನೆಯು ಸಹ ಶುರುವಾಗಲಿದೆ. ಅಥಣಿ ಏನು ತಾಲೂಕಿದೆ ಆ ತಾಲೂಕಿನ ಎಲ್ಲ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, DCC ಬ್ಯಾಂಕ್ನ
ಅಭಿಮಾನಿಗಳು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 4ರಿಂದ ಒಂದು 8,000 ಜನ ಸೇರುವ ನಿರೀಕ್ಷೆಯನ್ನು ಸಹ ಇದೆ. ಅಂತಂದ್ರೇನು ಈಗಾಗಲೇ ಏನು ನಿಂಗಣ್ಣ ಕರೆನ್ ಅವರೇನೋ ಒಂದು ಆರೋಪ ಮಾಡಿದ್ದರು, ಸೌದಿ ಹಾಗೂ ಆತನ ಪುತ್ರ ಅವರನ್ನು ಮನೆಗೆ ಕರೆಯಿಸಿ ನನಗೆ ಹಲ್ಲೆ ಮಾಡಿದ್ದಾರೆ, ಅದು ತಲೆ ಒಡೆಯುವ ಹಾಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಸಹ ಮಾಡಿದ್ದರು. ಅದಾದ ಬಳಿಕ ಅಥಣಿ ಪೊಲೀಸ್ ಠಾಣೆಯಲ್ಲಿ ಅಂದರೆ ಅಥಣಿ ಪೊಲೀಸರಿಗೆ ದೂರನ್ನು ಸಹ ನೀಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಂತರ ಲಕ್ಷ್ಮಣ್ ಸವದಿ ಹಾಗೂ ಅವರ ಕುಟುಂಬಸ್ಥರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಇದು ಲಕ್ಷ್ಮಣ್ ಸವದಿ ಅವರ ವಿರುದ್ಧ ನಡೆಸಿರ್ತಕ್ಕಂತಹ ಷಡ್ಯಂತ್ರ. ಹೀಗಾಗಿ ಈ ಷಡ್ಯಂತ್ರವನ್ನು ನಾವು ಯಾವುದೇ ಕಾರಣಕ್ಕೂ ಅಂತಂದ್ರೇನು ಸಹಿಸ್ಕೊಳ್ಳಲ್ಲ. ಹೀಗಾಗಿ ಇವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂಥೇಳಿ ಇವತ್ತು ಅಥಣಿಯಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಸುಪುತ್ರ ಚಿದಾನಂದ್ ಸವದಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಏನು DCC ಬ್ಯಾಂಕ್ನ ಯೂನಿಯನ್ ಲೀಡರ್ ಆದಂತಹ ನಿಂಗಣ್ಣ ಕರೆನ್ ಅವರೊಂದು ಆರೋಪವನ್ನು ಸಹ ಮಾಡಿದ್ದರು. ಆ ಆರೋಪದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಆತನ ಪುತ್ರನ ವಿರುದ್ಧ ಸಹ FIR ಸಹ ದಾಖಲಾಗಿರುವಂಥದ್ದು ಅಥಣಿ ಪೊಲೀಸ್ ಠಾಣೆಯಲ್ಲಿ. ಏನು ಇದು ನಮ್ಮ ರಾಜಕೀಯ ಷಡ್ಯಂತ್ರ ಆಗಿದೆ. ನಮ್ಮ ರಾಜಕೀಯ ಜೀವನವನ್ನು ಮುಗಿಸ್ಬೇಕಂಥೇಳಿ ವಿರೋಧಿಗಳು ಷಡ್ಯಂತ್ರ ಮಾಡಿದ್ದಾರೆ ಅಂಥೇಳಿ ಇವತ್ತು ಲಕ್ಷ್ಮಣ್ ಸವದಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂತಂದರೆ ವಿರೋಧಿಗಳಿಗೆ ಎಚ್ಚರಿಕೆ ನೀಡೋದಕ್ಕೆ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಅಥಣಿ ಪಟ್ಟಣದಿಂದ ಶುರುವಾದಂತಹ ಈ ಪ್ರತಿಭಟನಾ ರ್ಯಾಲಿಯು ಅಥಣಿ ಪಟ್ಟಣದಾದ್ಯಂತ ಒಂದು ಸುತ್ತು ತಿರುಗಿ ಅದಾದ ಬಳಿಕ ಅಂಬೇಡ್ಕರ್ ವೃತ್ತದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಿ ಮಾಹಿತಿಯನ್ನು ಸಹ ನೀಡಿರುವಂಥದ್ದು. ಇನ್ನೇನು ಒಂದರಿಂದ ಅರ್ಧ ತಾಸು ಒಳಗಡೆ ಈ ಒಂದು ಪ್ರತಿಭಟನೆಯು ಸಹ ಶುರುವಾಗಲಿದೆ. ಅಥಣಿ ಏನು ತಾಲೂಕಿದೆ ಆ ತಾಲೂಕಿನ ಎಲ್ಲ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, DCC ಬ್ಯಾಂಕ್ನ ಅಭಿಮಾನಿಗಳು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 4ರಿಂದ ಒಂದು 8,000 ಜನ ಸೇರುವ ನಿರೀಕ್ಷೆಯನ್ನು ಸಹ ಇದೆ. ಅಂತಂದ್ರೇನು ಈಗಾಗಲೇ ಏನು ನಿಂಗಣ್ಣ ಕರೆನ್ ಅವರೇನೋ ಒಂದು ಆರೋಪ ಮಾಡಿದ್ದರು, ಸೌದಿ ಹಾಗೂ ಆತನ ಪುತ್ರ ಅವರನ್ನು ಮನೆಗೆ ಕರೆಯಿಸಿ ನನಗೆ ಹಲ್ಲೆ ಮಾಡಿದ್ದಾರೆ, ಅದು ತಲೆ ಒಡೆಯುವ ಹಾಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಸಹ ಮಾಡಿದ್ದರು. ಅದಾದ ಬಳಿಕ ಅಥಣಿ ಪೊಲೀಸ್ ಠಾಣೆಯಲ್ಲಿ ಅಂದರೆ ಅಥಣಿ ಪೊಲೀಸರಿಗೆ ದೂರನ್ನು ಸಹ ನೀಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಂತರ ಲಕ್ಷ್ಮಣ್ ಸವದಿ ಹಾಗೂ ಅವರ ಕುಟುಂಬಸ್ಥರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಇದು ಲಕ್ಷ್ಮಣ್ ಸವದಿ ಅವರ ವಿರುದ್ಧ ನಡೆಸಿರ್ತಕ್ಕಂತಹ ಷಡ್ಯಂತ್ರ. ಹೀಗಾಗಿ ಈ ಷಡ್ಯಂತ್ರವನ್ನು ನಾವು ಯಾವುದೇ ಕಾರಣಕ್ಕೂ ಅಂತಂದ್ರೇನು ಸಹಿಸ್ಕೊಳ್ಳಲ್ಲ. ಹೀಗಾಗಿ ಇವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂಥೇಳಿ ಇವತ್ತು ಅಥಣಿಯಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಸುಪುತ್ರ ಚಿದಾನಂದ್ ಸವದಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಏನು DCC ಬ್ಯಾಂಕ್ನ ಯೂನಿಯನ್ ಲೀಡರ್ ಆದಂತಹ ನಿಂಗಣ್ಣ ಕರೆನ್ ಅವರೊಂದು ಆರೋಪವನ್ನು ಸಹ ಮಾಡಿದ್ದರು. ಆ ಆರೋಪದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಹಾಗೂ ಆತನ ಪುತ್ರನ ವಿರುದ್ಧ ಸಹ FIR ಸಹ ದಾಖಲಾಗಿರುವಂಥದ್ದು ಅಥಣಿ ಪೊಲೀಸ್ ಠಾಣೆಯಲ್ಲಿ. ಇದು ನಮ್ಮ ರಾಜಕೀಯ ಷಡ್ಯಂತ್ರ ಆಗಿದೆ. ನಮ್ಮ ರಾಜಕೀಯ ಜೀವನವನ್ನು ಮುಗಿಸ್ಬೇಕಂಥೇಳಿ ವಿರೋಧಿಗಳು ಷಡ್ಯಂತ್ರ ಮಾಡಿದ್ದಾರೆ ಅಂಥೇಳಿ ಇವತ್ತು ಲಕ್ಷ್ಮಣ್ ಸವದಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂತಂದರೆ ವಿರೋಧಿಗಳಿಗೆ ಎಚ್ಚರಿಕೆ ನೀಡೋದಕ್ಕೆ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಅಥಣಿ ಪಟ್ಟಣದಿಂದ ಶುರುವಾದಂತಹ ಈ ಪ್ರತಿಭಟನಾ ರ್ಯಾಲಿಯು ಅಥಣಿ ಪಟ್ಟಣದಾದ್ಯಂತ ಒಂದು ಸುತ್ತು ತಿರುಗಿ ಅದಾದ ಬಳಿಕ ಅಂಬೇಡ್ಕರ್ ವೃತ್ತದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಿ ಮಾಹಿತಿಯನ್ನು ಸಹ ನೀಡಿರುವಂಥದ್ದು. ಇನ್ನೇನು ಒಂದರಿಂದ ಅರ್ಧ ತಾಸು ಒಳಗಡೆ ಈ ಒಂದು ಪ್ರತಿಭಟನೆಯು ಸಹ ಶುರುವಾಗಲಿದೆ. ಅಥಣಿ ಏನು ತಾಲೂಕಿದೆ ಆ ತಾಲೂಕಿನ ಎಲ್ಲ ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, DCC ಬ್ಯಾಂಕ್ನ ಅಭಿಮಾನಿಗಳು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 4ರಿಂದ ಒಂದು 8,000 ಜನ ಸೇರುವ ನಿರೀಕ್ಷೆಯನ್ನು ಸಹ ಇದೆ. ಅಂತಂದ್ರೇನು ಈಗಾಗಲೇ ಏನು ನಿಂಗಣ್ಣ ಕರೆನ್ ಅವರೇನೋ ಒಂದು ಆರೋಪ ಮಾಡಿದ್ದರು, ಸೌದಿ ಹಾಗೂ ಆತನ ಪುತ್ರ ಅವರನ್ನು ಮನೆಗೆ ಕರೆಯಿಸಿ ನನಗೆ ಹಲ್ಲೆ ಮಾಡಿದ್ದಾರೆ, ಅದು ತಲೆ ಒಡೆಯುವ ಹಾಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಸಹ ಮಾಡಿದ್ದರು. ಅದಾದ ಬಳಿಕ ಅಥಣಿ ಪೊಲೀಸ್ ಠಾಣೆಯಲ್ಲಿ ಅಂದರೆ ಅಥಣಿ ಪೊಲೀಸರಿಗೆ ದೂರನ್ನು ಸಹ ನೀಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಂತರ ಲಕ್ಷ್ಮಣ್ ಸವದಿ ಹಾಗೂ ಅವರ ಕುಟುಂಬಸ್ಥರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಇದು ಲಕ್ಷ್ಮಣ್ ಸವದಿ ಅವರ ವಿರುದ್ಧ ನಡೆಸಿರ್ತಕ್ಕಂತಹ ಷಡ್ಯಂತ್ರ. ಹೀಗಾಗಿ ಈ ಷಡ್ಯಂತ್ರವನ್ನು ನಾವು ಯಾವುದೇ ಕಾರಣಕ್ಕೂ ಅಂತಂದ್ರೇನು ಸಹಿಸ್ಕೊಳ್ಳಲ್ಲ. ಹೀಗಾಗಿ ಇವರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ತೀವಿ ಅಂಥೇಳಿ ಇವತ್ತು ಅಥಣಿಯಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಸಂಜು ಅರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.